ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಒಳಗೆ ಹೋಗಿರ್ತೀರಿ. ನಿಮಗೆ ಕೆಲವೊಂದಿಷ್ಟು ಕಾಲೇಜುಗಳು ಇಷ್ಟ ಇರೋದಿಲ್ಲ. ಸೊ ಇಷ್ಟ ಇಲ್ಲ ಮೀನ್ಸ್ ಅದೇನೋ ತಪ್ಪಾಗಿ ನೀವು ಹಾಕ್ಬಿಟ್ಟಿರ್ತೀರಿ, ನಿಮಗೆ ಬೇರೆ ಕಾಲೇಜ್ ಇಷ್ಟ ಇರ್ತೈತಿ. ಸೊ ಅದೇನೋ ಹಾಕಬೇಕಂತೇಳಿ ನೀವು ಮಿಸ್ ಆಗೇನೋ ಹಾಕ್ಬಿಟ್ಟಿರ್ತೀರಿ. ಅದನ್ನ ನಿಮಗೆ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಇದ್ರಾಗಿರ್ತೈತಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಿಮ್ಮ ಪ್ರತಿಯೊಬ್ಬ ದೋಸ್ತಿಗೂ ಶೇರ್ ಮಾಡಿರಿ. ಯಾಕಂದ್ರೆ ತುಂಬ ವಿದ್ಯಾರ್ಥಿಗೆ ಆ್ಯಡ್ ಮಾಡೋದು ಗೊತ್ತೈತಿ, ಆಪ್ಷನ್ಗಳನ್ನ ಡಿಲೀಟ್ ಮಾಡೋದು ಗೊತ್ತಿಲ್ಲ. ಸೊ ಡಿಲೀಟ್ ಮಾಡೋದು ಹೆಂಗೆ ಅನ್ನೋದು ನಾನು ನಿಮಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ ಅಂತ. ಸೊ ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿರಿ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಸೊ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗೋದು ತಪ್ತೈತಿ, ಅಥವಾ ನಿಮಗೆ ಒಂದು ಯಾವುದೋ ಒಂದು ಲೋಯೆಸ್ಟ್ ಕಾಲೇಜ್ ಸಿಕ್ಬಿಡ್ತೈತಿ. ಸೊ ಅವಾಗ ಯಾರೇನು ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಎಂಡ್ವರೆಗೂ ನೋಡಿರಿ, ನಿಮಗೂ ಗೊತ್ತಾಕೈತಿ. ಆ್ಯಂಡ್ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ. ವಾಟ್ಸಪ್ಪಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಗ್ರೂಪಲ್ಲಿ ಆಗಿರಲಿ, ಎಲ್ಲ ಒಂದು ಗ್ರೂಪಲ್ಲೆಲ್ಲ ಶೇರ್ ಮಾಡೋದ್ರಿ ಅಂದರೆ ಸೊ ಅವ್ರಿಗೂ ಹೆಲ್ಪ್ ಆಗ್ತೈತಿಲ್ಲ. ಸೊ ನಿಮ್ಮ ಜೊತೆ ಅವ್ರನ್ನೂ ಒಂದು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ರಿ. ಬನ್ನಿ, ಒಂದು ಪೋರ್ಟಲಿಗೆ ನೀವು ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಆ್ಯಡ್ ಆಪ್ಷನ್ಸ್ ಅಂತೇಳಿ ಇರ್ತೈತಿ. ನೀವು ಆ್ಯಡ್ ಆಪ್ಷನ್ ಆದ್ಮೇಲೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಲೈಕ್ ಪ್ರಿಯಾರಿಟಿ ವೈಸ್ನು ಸೆಟ್ ಮಾಡಿರ್ತೀರಿ. 1 2 3 4 5 6 7 8 ಅಂಟಿಲ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾಲೇಜ್ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ರೀತಿ ಅಭ್ಯಂತರ ಇಲ್ಲ. ಸೊ ಇವಾಗ ಸೆಕೆಂಡ್ ರೌಂಡ್ ಇರೋ ಒಂದು ಕಾರಣದಿಂದಾಗಿ ಫಸ್ಟ್ ರೌಂಡಲ್ಲೇ ಹೇಳಿದ್ರು ಅವರು, ಲೈಕ್ ಮುಂದೆ ನಾವು ನೀವು ಸೆಕೆಂಡ್ ರೌಂಡ್ ಅಲೋ ಮಾಡೋದಿಲ್ಲ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋಕೆ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ವಿದ್ಯಾರ್ಥಿಗಳೊಂದು ಲೆಕ್ಕ ಅವ್ರು ಆನ್ ಮಾಡಿದ್ರು. ಸೊ ಆ್ಯಕ್ಟಿವೇಟ್ ಆಯಿತು, ವಿದ್ಯಾರ್ಥಿಗಳು ಆ್ಯಡ್ ಮಾಡ್ಕೊಳ್ಳೋಕ್ಕೂ ಬಂತು. ಕಾಲೇಜ್ಗಳನ್ನ ಇವಾಗ ಆ್ಯಡ್ ಮಾಡ್ಕೊಳಕತ್ತಾರೆ. ಅದ್ರಾಗ ಲೈಕ್ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಅನ್ವಾಂಟೆಡ್ ಕಾಲೇಜ್ಗಳಿತ್ತು. ಲೈಕ್ ಅದು ಇಷ್ಟ ಇರಲಿಲ್ಲ ಅಂದ್ರೆ ಅದು ಆ್ಯಡ್ ಮಾಡಿದ್ವಿ. ಆ ರೀತಿ ಇರೋ ಕಾಲೇಜ್ಗಳಿಗೆ ಇವಾಗ ಹೋಗ್ಬೇಕಂದ್ರೆ ನಮಗೆ ಅದು ಡಿಲೀಟ್ ಮಾಡಬೇಕು. ಡಿಲೀಟ್ ಹೆಂಗೆ ಮಾಡಬೇಕು, ಡಿಲೀಟ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ತುಂಬ ತಲೆಫಳ ಆಯಿತು ಹುಡುಗರಿಗೆ. ಸೊ ಏನಪ್ಪ ಅಂತಂದರೆ ಜಸ್ಟ್ ನೀವೆಲ್ಲೇನು ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೊಂಡು ಬಂದಿರ್ತೀರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ 1 2 3 4 5 6 ಈ ಥರ ಒಂದು ಎಲ್ಲಿವರೆಗೆ ಒಂದು 100 ಕಾಲೇಜ್ ನೀವು ಆ್ಯಡ್ ಮಾಡಿರ್ತೀರಿ. ಆ್ಯಡ್ ಮಾಡಿದ್ರೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಇವಾಗ ಒಂದು ನಿಮಗೆ 10ನೇ ನಂಬರ್ ಕಾಲೇಜ್ ನಿಮಗೆ ಇಷ್ಟ ಇರಲಿಲ್ಲ. ಅವರಲ್ಲಿ 200 ಕಾಲೇಜ್ ಅದಾವೆ. 10ನೇ ನಂಬರ್ ನಿಮಗೆ ಕಾಲೇಜ್ ಇಷ್ಟ ಇರಲಿಲ್ಲ ಅಂದರೆ ಜಸ್ಟ್ ಆ 10 ನಂಬರಿಗೆ ಎಡಿಟ್ ಮಾಡಿಕೊಂಡು 0 ಮಾಡಬೇಕು. ಯಾವ ನಿಮ್ಮ ಕಾಲೇಜ್ ಬೇಡ ಆ ಕಾಲೇಜ್ ನಂಬರಿಗೆ ಹೋಗಿ 0 ಅಂತ ಮಾಡಿದ್ರಿ ಅಂದರೆ ಆ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗ್ತೈತಿ. ಅಲ್ಲಿ ನಿಮಗೆ ಯಾವುದೇ ರೀತಿ ಈ ಒಂದು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತೇಳಿ ಆಪ್ಷನ್ ಇರೋದಿಲ್ಲ. ಜಸ್ಟ್ ನೀವು ಇವಾಗ 10 ಅಂತೇಳಿ ನಂಬರ್ ಇತ್ತು ಅಂದರೆ ಅಲ್ಲಿ ಹೋಗಿ ಅದನ್ನು 10 ಅಂತ ಎರೇಸ್ ಮಾಡಿ 0 ಹಾಕಬೇಕಲ್ಲಿ, ಅದು ಡಿಲೀಟ್ ಆಯಿತು ಅಂತ. 0 ಹಾಕಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟು ಅಂದರೆ ಅದು ಡಿಲೀಟ್ ಆಯಿತು ಅಂತ ಅರ್ಥ. ಇವಾಗ ಎಷ್ಟು ನಿಮ್ಮ ಕಾಲೇಜ್ಗಳು ಬೇಡ ಆ ಎಲ್ಲ ಕಾಲೇಜ್ಗಳು ಪ್ರಿಯಾರಿಟಿ ಸೆಟ್ಟಲ್ಲಿ ಹೋಗಿ ಅಲ್ಲೆಲ್ಲ 0 ಹಾಕಿದ್ರಿ ಅಂದರೆ ನಿಮಗೆ ಬೇಡವಾಗಿರೋ ಕಾಲೇಜೆಲ್ಲ ಡಿಲೀಟ್ ಆಗ್ತೈತಿ. ಮತ್ತು ಆಮೇಲೆ ನೀವು ಅದನ್ನು ಪ್ರಿಯಾರಿಟಿ ವೈಸ್ ಸೆಟ್ ಮಾಡ್ಕೋಬೇಕು. ಇವಾಗ ಹೆಂಗಾಗಿರ್ತೈತಿ ಪೋರ್ಟಲ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇವಾಗ ಒಂದು 200 ಕಾಲೇಜ್ ಆ್ಯಡ್ ಮಾಡಿರ್ತೀರಿ. ಅದ್ರಾಗ 10ನೇ ನಂಬರ್ ಕಾಲೇಜ್ ನಿಮಗೆ ಇಷ್ಟ ಇರಲ್ಲ, ಡಿಲೀಟ್ ಮಾಡ್ತೀರಿ. ಅದನ್ನ 0 ಕೊಟ್ಟು ಡಿಲೀಟ್ ಮಾಡಿಬಿಡ್ತೀರಿ. ಸೊ ಆಪ್ಷನ್ ಎಂಟ್ರಿ ಮುಂದೆ ನಿಮಗೆ 1 2 3 4 5 6 7 8 9ವರೆಗೂ ಕರೆಕ್ಟ್ ಇರುತ್ತೆ ಸೀರಿಯಲ್ ನಂಬರ್. ಮುಂದೆ 10 ಇರೋದಿಲ್ಲ, ಅಲ್ಲಿ 11ರಿಂದ ಸ್ಟಾರ್ಟ್ ಆಗ್ತೈತಿ. ಸೊ 11ರಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ 11ರಿಂದ ಇರಬಾರ್ದು, ಅದನ್ನು 11 ಇದ್ದಿದ್ದನ್ನು 10 ಮಾಡಬೇಕು. ಹಾಗೆ ಕಂಟಿನ್ಯೂ ಎಡಿಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಪ್ರತಿಯೊಂದು ಕಾಲೇಜಸ್ನ. ಯಾಕಂದರೆ ತಪ್ಪಾಗಿ ನೀವೇನಾದರೂ ನಂಬರ್ ಏನಾದರೂ ಹಾಕಿದ್ರಿ ಅಂದರೆ ಸೊ ನಿಮಗೆ ಅಪ್ಕಮಿಂಗ್ ರೌಂಡಲ್ಲಿ ಜಸ್ಟ್ 9 ಸೀರಿಯಲ್ ನಂಬರ್ ಇರೋದ್ರಿಂದ ಅಲ್ಲಿವರೆಗೂ ಮಾತ್ರ ಕೌಂಟ್ ಆಗ್ತಾವೆ. ಕೆಳಗಿರೋ ಕಾಲೇಜಸ್ ಕೌಂಟ್ ಆಗೋದಿಲ್ಲ. ಒಂದೇ ನಂಬರ್ ಮಿಸ್ ಆದರು. ಇವಾಗ 9 ಇದ್ದಿದ್ದು 10 ಆಯಿತು, 10 ಇರಬೇಕು. 10 ಇಲ್ಲಾರದೆ 11 ಇತ್ತು, ಡೈರೆಕ್ಟ್ 9 ಆಗ 11 ಇತ್ತು ಅಂದರೆ ಸೊ 9ಕ್ಕೆ ಸ್ಟಾಪ್ ಆಗ್ತೈತಿ. ಒಂದೇನು ಸೆಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಲ್ಲಿ ಮಾಡೋದು ಮನುಷ್ಯರು ಮಾಡೋದಿಲ್ಲ. ಕಾಲೇಜ್ ನಿಮಗೆ ಸೆಟ್ ಮಷಿನ್ ಮಾಡ್ತೈತಿ. ಲೈಕ್ AI ಅಲ್ಲಿ ವರ್ಕ್ ಮಾಡ್ತಿರ್ತಾವೆ. ಸೊ ಅದ್ರ ಸಲುವಾಗಿ ಕರೆಕ್ಟಾಗಿ ಸೀರಿಯಲ್ ವೈಸ್ ನಂಬರ್ ವೈಸ್ ಸೀರಿಯಲ್ ವೈಸ್ ಎಲ್ಲ ಕಾಲೇಜ್ಗಳು ಅದಾವಿಲ್ಲ ಅಂತ ಹೇಳ್ತಾರೆ ಚೆಕ್ ಮಾಡಿಕೊಂಡು ಎಡಿಟ್ ಮಾಡಿಕೊಡ್ರಿ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ. ಪ್ರತಿಯೊಂದನ್ನು ಸಹ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟು ಮುಂದೆ ಡೌನ್ಲೋಡ್ ಪ್ರಿಂಟ್ ಲೈಕ್ ಆಪ್ಷನ್ ಪ್ರಿಂಟನ್ನು ನೀವು ತೊಗೋಬೇಕು. ತೊಗೊಂಡ್ಮೇಲೆ ಜಸ್ಟ್ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಅಂದರೆ ಅದು ಸೇವ್ ಆಗಿರ್ತೈತಿ. ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಸೊ ಓಕೆ, ಡೌನ್ಲೋಡ್ ಮಾಡ್ಕೊಂಡು PDF ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ಲಿಸ್ಟ್ ಸೊ ಅದು ಸೇವ್ ಆಗೈತಿ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗ್ತೈತಿ. ಸೊ ಇದಾಗೈತಿ ಇವತ್ತು ನೋಡೋ ಡಿಲೀಟ್ ಮಾಡೋದು ಹೆಂಗೆ ಅಂತೇಳಿ. ಐ ಹೋಪ್ ಕ್ಲಿಯರ್ ಆಗೈತೆ ಅನ್ಕೋತೀನಿ. ಈಗ ನಿಮ್ಗೆ ಕ್ಲಿಯರ್ ಅನ್ನಿಸ್ಲಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿರಿ, ಗೊತ್ತಾಗಿರ್ತೈತೆ ಅನ್ಕೋತೀನಿ. ಸೊ ಇದಾಗೈತಿ ಇವತ್ತು ನೋಡೋಣ. ಮತ್ತೆ ನೆಕ್ಸ್ಟ್ ಒಳಗೆ ಸಿಗ್ತೇನೆ ಅಂತ ಡೌಟ್ ಇದ್ದರೆ ನೀವು ತೊಗೊಂಡ್ಬರ್ರಿ, ಸೊಲ್ಯೂಷನ್ ನಾ ತೊಗೊಂಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ.